ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. ಗೈಸ್, ಇದು ಒಂಥರ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬೆನ್ ಸ್ಟೋಕ್ಸ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ಗುರು ನಿವೃತ್ತಿನ ಘೋಷಿಸಿದ್ದಾರೆ. ಇದಕ್ಕೆಲ್ಲ ಶುರುವಾಗಿದ್ದು ಗುರು ನಮ್ಮ ಇಂಗ್ಲೆಂಡ್ ಅಲ್ಲಿ ಯಾವುದೋ ಒಂದು ಬಾರಲ್ಲಿ ಇವ್ರಿಗೂ ಮತ್ತೆ ನಮ್ಮ ಇಂಗ್ಲೆಂಡ್ ದೇಶದ ರಗ್ಬಿ ಪ್ಲೇಯರ್ಸ್ ಗಳ ಗಲಾಟೆ ಆಯ್ತಲ್ಲ ಗುರು, ಅಲ್ಲಿಂದಾನೆ ಇದು ಶುರು ಆಗಿತ್ತು. ನಿಮ್ಗೆ ಗೊತ್ತಿರಂಗೆ ಇವರು ಎರಡನೇ ಟೆಸ್ಟ್ ಮ್ಯಾಚ್ ನ ಆಗ್ಲಿಲ್ಲ, ಈ ಒಂದು ಟೆಸ್ಟ್ ಮ್ಯಾಚ್ ನ ಆಡ್ತಾ ಇದಾರೆ ಇವರು. ಬಟ್ ಈ ಮ್ಯಾಚ್ ಅಲ್ಲಿ ಇವರು ಓಪನ್ ಮಾಡ್ತಾ ಇದಾರೆ. ಲೆಕ್ಕದಲ್ಲಿ ಇವರು ರಿಟೈರ್ಮೆಂಟ್ ನ ಅನೌನ್ಸ್ ಮಾಡ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಸಹ ಮಾಡಿರ್ಲಿಲ್ಲ ಬೆನ್ ಸ್ಟೋಕ್ಸ್ ಅವರು. ಬಟ್ ಅದು ಅವ್ರದ್ದು ಸಹ ಸ್ವಲ್ಪ ತಪ್ಪಿದೆ. ಬಟ್ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಮೇಲೆಲ್ಲ ಬಿಟ್ಟಿರೋದ್ ಗುರು, ಅಲ್ಲಿ ಹೇಳಿರ್ತಾರೆ ಗುರು, ನನಗೆ ಮುಂದೆ ನೀನ್ ಆಡ್ಸಲ್ಲ, ಹಂಗೆ ಹಿಂಗೆ ರಿಟೈರ್ಮೆಂಟ್ ಕೊಡಪ್ಪ ಅಂತ. ಇವ್ರು ಇನ್ನೇನ್ ಮಾಡ್ತಾರೆ, ರಿಟೈರ್ಮೆಂಟ್ ಕೊಡು ಅಂದ್ರೆ ಕೊಡ್ಲೇಬೇಕು, ಇಲ್ಲಾರು ಕೊಡ್ಲಿಲ್ಲ ಅವ್ರು ಸೆಲೆಕ್ಟ್ ಮಾಡಲ್ಲ, ಬೇರೆ ಕ್ಯಾಪ್ಟನ್ ಜೊತೆ ಮೂವ್ ಆನ್ ಆಗ್ತಿರ್ತಾರೆ. ಅದರಿಂದ ನಾನೇ ರಿಟೈರ್ಮೆಂಟ್ ನ ಕೊಡ್ತೀನಿ ಗುರು ಅಂತ ಇಂಗ್ಲೆಂಡ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗೆ ಗುರು ನಮ್ಮ ಬೆನ್ ಸ್ಟೋಕ್ಸ್ ರಿಟೈರ್ಮೆಂಟ್ ನ ಘೋಷಿಸಿದಾರೆ ಗುರು. ಲೆಕ್ಕದಲ್ಲಿ ಬೇಜಾರಾಗದ್ ಗುರು, ಹ್ಯಾಶಸ್ ಒಳಗೆ ಇರ್ಬೇಕು ಗುರು ಸ್ಟೋಕ್ಸ್. ವಾಟ್ ಆ ಬ್ಯಾಡ್ ಗುರು, ಎಡಿಗ್ಲಿ ಇದ್ದಿದ್ದು ಕಣ್ಣು ಕಡ್ದಂಗಿದೆ ಅವ್ರದ್ದು. ಕೊನೆಯಲ್ಲಿ ಸೆಲೆಬ್ರೇಷನ್ ಹೊಡಿತಾರಲ್ಲ ಗುರು, ಒಂದು 4 ಹೊಡೆದಿ ಮ್ಯಾಚ್ ನ ಮುಗಿಸ್ತಾರೆ. 1 ಬಾಲಿಗೆ 1 ರನ್ ಬೇಕಾಗಿರತ್ತೆ. ಅದು ಆ ಮ್ಯಾಚ್ ಅಲ್ಲಿ ಪಿಚ್ ಅದ್ ಹೆಂಗಿತ್ತು ಗುರು, ಮತ್ ಆ ಸೆಲೆಬ್ರೇಷನ್ ಅವ್ರ ಜೊತೆ ಕ್ರೌಡ್ ಸೆಲೆಬ್ರೇಟ್ ಮಾಡತ್ತಲ್ಲ ಗುರು, ಅದು ಮಾತ್ರ ಕ್ರೇಜಿ ಅಂತಾನೆ ಹೇಳ್ಬೋದು. ಅದನ್ನ ಒಂಥರ ಮರೆಯಕ್ ಆಗಲ್ಲ ಗುರು. ಬೆನ್ ಸ್ಟೋಕ್ಸ್ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಗುರು ಅದು ಬೆನ್ ಸ್ಟೋಕ್ಸ್ ಇಂದು. ಲೆಕ್ಕದಲ್ಲಿ ಕ್ರೇಜಿ ಗುರು ನಮ್ಮ ಬೆನ್ ಸ್ಟೋಕ್ಸ್ ಅವರು ಅಂತಾನೆ ಹೇಳ್ಬೋದು. ಯಪ್ಪ ಗುರು, ರಿಟೈರ್ಮೆಂಟ್ ನ ಘೋಷಿಸ್ತಾ ಇದಾರೆ ಗುರು. ಇಲ್ಲಿವರೆಗೂ ಟೆಸ್ಟ್ ಅಲ್ಲಿ ಗುರು 121 ಮ್ಯಾಚ್ ಆಡಿದ್ದಾರೆ ಗುರು. 7228 ರನ್ ಹೊಡೆದಿದ್ದಾರೆ. 34.6 ಅವರೇಜ್, ಸ್ಟ್ರೈಕ್ ರೇಟ್ 58.4 ಇದೆ. ODI ಅಲ್ಲಿ 114 ಮ್ಯಾಚ್ ಆಡಿದ್ದಾರೆ. 3463 ರನ್ ಹೊಡೆದಿದ್ದಾರೆ. 41.2 ಇವರ ಅವರೇಜ್, 95.7 ಇವರ ಸ್ಟ್ರೈಕ್ ರೇಟ್ ಗುರು. ಇನ್ನು T20 ಇಂಟರ್ನ್ಯಾಷನಲ್ಸ್ ಅಲ್ಲಿ 43 ಮ್ಯಾಚಸ್ ನ ಆಡಿದ್ದಾರೆ. 585 ರನ್ ಹೊಡೆದಿದ್ದಾರೆ. 21.7 ಇವ್ರದ್ದು ಅವರೇಜ್, 128 ಸ್ಟ್ರೈಕ್ ರೇಟ್ ಇದೆ ಗುರು. ಬೌಲಿಂಗ್ ಸ್ಟಾಟ್ಸ್ ಸಹ ಚೆನ್ನಾಗೇ ಇದೆ ಗುರು. ಟೆಸ್ಟ್ ಅಲ್ಲಿ 121 ಮ್ಯಾಚ್ ಅಲ್ಲಿ 246 ವಿಕೆಟ್ ತೆಗೆದಿದೆ. 3.34 ಗುರು ಎಕಾನಮಿ, 31.3 ಅವರೇಜ್ ಇದೆ. ODI ಅಲ್ಲಿ 114 ಮ್ಯಾಚ್ ಅಲ್ಲಿ 74 ವಿಕೆಟ್ ತೆಗೆದಿದ್ದಾರೆ. 6.0 ಇದೆ ಎಕಾನಮಿ ಇದೆ. 42.4 ಅವರೇಜ್ ಇದೆ. ಇನ್ನು T20 ಇಂಟರ್ನ್ಯಾಷನಲ್ಸ್ ಅಲ್ಲಿ 43 ಮ್ಯಾಚಸ್ ನ ಆಡಿದ್ದಾರೆ. 26 ವಿಕೆಟ್ಸ್ ತೆಗೆದಿದ್ದಾರೆ. 8.39 ಎಕಾನಮಿ, 32.9 ಇವ್ರದ್ದು ಅವರೇಜ್ ಇದೆ. ಗೈಸ್, ಲೆಕ್ಕದಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೈನಲ್ ಅಲ್ಲಿ ಕಾರ್ಲೋಸ್ ಬ್ರಾಥ್ವೈಟ್ ಅವರು ಹೊಡಿತಾರಲ್ಲ ಗುರು. ಕಾರ್ಲೋಸ್ ಬ್ರಾಥ್ವೈಟ್ ರಿಮೆಂಬರ್ ದ ನೇಮ್, ಮಿಸ್ಟ್ರಿ ಫಾರ್ ದ ವೆಸ್ಟ್ ಇಂಡೀಸ್. ನಮ್ಮ ಇಯಾನ್ ಬಿಷಪ್ ಅವರು ಈ ಸ್ಟೇಟ್ಮೆಂಟ್ ಎಲ್ಲ ಹೇಳ್ತಾರಲ್ಲ ಗುರು. ಲೆಕ್ಕದಲ್ಲಿ ಅಲ್ಲಿಂದ ಇವ್ರ ಕರಿಯರ್ ಲೆಕ್ಕದಲ್ಲಿ ಇವ್ರದ್ದು ಹೆಂಗಾಯ್ತು ನೋಡಿ. ಇವ್ರು ಒಳ್ಳೆ ಪೀಕ್ ಅಲ್ಲಿ ಒಂಥರ ಲೆಜೆಂಡ್ ತರನೇ ಕರಿಯರ್ ಎಂಡ್ ಮಾಡಿದ್ದಾರೆ. ಮತ್ತೆ ಆ ಕಡೆ ಇಂಗ್ಲೆಂಡ್ ಅಲ್ಲಿ ನಮ್ಮ ಸ್ಟುವರ್ಟ್ ಬ್ರಾಡ್ ಅವ್ರದ್ದು ಹಂಗೇನೆ ಆಗಿದೆ ಕರಿಯರ್. ಯುವರಾಜ್ ಸಿಂಗ್ ಅವ್ರು 6 ಬಾಲಿಗೆ 6 ಸಿಕ್ಸ್ ಹೊಡೆಸ್ಕೊಂಡ್ಮೇಲೆ ಟೆಸ್ಟ್ ಅಲ್ಲಿ ಲೆಜೆಂಡ್ ಆದ್ರು. ಒಂಥರ ಯಾಕೆ ಲೆಕ್ಕದಲ್ಲೇ ಇವ್ರ ಕರಿಯರ್ ಇಷ್ಟು ಬೇಗ ಇಂಗ್ಲೆಂಡ್ ಕ್ರಿಕೆಟ್ ಗೆ ಎಂಡ್ ಆಗ್ತಾರೆ ನನ್ಗಂತೂ ಬೇಜಾರಾಗ್ತಾ ಇದೆ. ಇವರು ಇದು IPL ಫ್ರಾಂಚೈಸಿ ಲೀಗ್ಸ್ ಎಲ್ಲ ಆಡ್ತಾರೆ ಅಂತ ಅನ್ಸತ್ತೆ. ಇನ್ನು ನೆಕ್ಸ್ಟ್ ಬೆನ್ ಸ್ಟೋಕ್ಸ್ ಅವರು ಇದೆಲ್ಲ ಆದ್ಮೇಲೆ ಬಾರಿ ಕಾಂಟ್ರವರ್ಸಿಯಲ್ ಆದ್ಮೇಲೆ ಸಹ ಅವ್ರದ್ದು ಕೌಂಟಿ ಕ್ರಿಕೆಟ್ ನ ನಮ್ಮ ಬೆನ್ ಸ್ಟೋಕ್ಸ್ ಅವ್ರು ಆಡಕ್ ಹೋಗಿದ್ರು. ಬಟ್ ಇವಾಗ ಅದೇನಕ್ಕೆ ರಿಟೈರ್ಮೆಂಟ್ ನ ಕೊಟ್ಟರೆ ಗೊತ್ತಿಲ್ಲ. ಅದೇ ಬೋರ್ಡ್ ಅವ್ರು ಹೇಳಿರ್ತಾರೆ ಗುರು, ECB ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವ್ರು ಕೊಡಪ್ಪ ಅಂತ, ಅದಕ್ಕೆ ಕೊಟ್ಟಿರ್ತಾರೆ ಅಂತ ಅನ್ಕೊಂಡಿದೀನಿ. ಏನಿಗೆ ಅಂತ ಏನ್ ನ್ಯೂಸ್ ಗಳೆಲ್ಲ ಬರದ್ ಗುರು, ಅಷ್ಟೇ ಗುರು. ಈ ಒಂದು ನ್ಯೂಸ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು? ಬೆನ್ ಸ್ಟೋಕ್ಸ್ ಅವ್ರು ರಿಟೈರ್ಮೆಂಟ್ ನ ಅನೌನ್ಸ್ ಮಾಡಿರೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ತೇವೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.